ಅಂತ ನಮ್ಗೇನು ಎಕ್ಸ್ಕ್ಯೂಸ್ ಇಲ್ಲ, ನಾವು ಕೂಲಿನೇ ಇಲ್ಲಿ. 9 ಸಾಕಂತ? ಸರಿ ಆಯ್ತು. ಏಪ್ರಿಲ್ ಆದ್ಮೇಲೆ ಯಾವ ತಿಂಗಳು? ನನ್ನ ಹೆಂಡತಿ ಬರೋ ತನಕ ಇರ್ಬೇಕು ರಂಗೋಲಿ ಇದು. ಹಲೋ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಾಗಾ ಸ್ಟೋರೀಸ್. ನಾಳೆ ನಂದು ಹಳದಿ ಶಾಸ್ತ್ರ. ಸೊ ಊರಿಗೆ ಬಂದಿದ್ದೀವಿ ಹಳದಿ ಶಾಸ್ತ್ರ ಮಾಡಿಸ್ಕೊಳ್ಳೋಕ್ಕೆ. ಹಳದಿ ಶಾಸ್ತ್ರಕ್ಕೆ ನಮ್ಮೂರವರು ಗರಿ ಎಣಿತವ್ರು. ಇವ್ರು ನಮ್ಮ ಸೀರಮ್ಮ ಅಂತ. ನಾವು ಹುಡ್ದಾಗಿಂದ ನೋಡ್ತಾ ಇದ್ದೀವಿ. ಇವತ್ತು ನನ್ನ ಮದುವೆಗೆ ಗರಿ ಎಣಿತವ್ರೆ. ಏನು ಸೀರಮ್ಮ, ಎಷ್ಟು ಗರಿ ಎಣ್ತಿದ್ದೀನಿ? ಎಷ್ಟು ಗರಿ ಐತೆ? ಎಷ್ಟಿದಾವೆ? 9 ಸಾಕಂತ? ಸರಿ ಆಯ್ತು. ಏನೋ ಮಾಡ್ತಾ ಇದೆಯಾ? ಏನೇನು ತರಬೇಕು ಅಂದರೆ ಅಕ್ಕಿ 15 kg, ಈರುಳ್ಳಿ 10 kg, ಬೆಳ್ಳುಳ್ಳಿ 1 kg. ಎಲ್ಲ ತಂದಾಯ್ತು ಬಿಡ. 8 ಗರಿ ಎಣ್ದಾಗಿದೆ, 9 ಗರಿ ಎಣಿಬೇಕಂತೆ. ಲಾಸ್ಟ್ ಗರಿ ಬಾಕಿ ಇದೆ, ಎಣ್ಬಿಟ್ಟು ಕೂತಿದ್ದಾರೆ. 8 ಎಣ್ದಿದ್ದಾರೆ, 9ನೇದು ಇನ್ನೇನು ಫೈನಲ್ ಆಯಿತು. ಮುಗಿದಿದೆ. ಮಧ್ಯಾಹ್ನ 1 ಗಂಟೆಗೆ ಬರೋಣ ಅಂದ್ಬಿಟ್ಟು ಈಗ ಬಂದಿದ್ದೀವಿ. ಇದು ನಮ್ಮ ತೋಟದ ಮನೆ ಆ್ಯಂಡ್ ಬ್ಯಾಕ್ಗ್ರೌಂಡ್. ಊಟ ಅಂತ ಉಪ್ಪಿಟ್ಟು ಮಾಡೋರೆ. ಹಾಕಿ ತೋರಿಸ್ತೀನಿ. ಸಾಕು. ಹಾಂ, ಅದೇನು ಮಾಡೋಕ್ಕಾಗಲ್ಲ. ನೀವು ಚೆನ್ನಾಗಿ ಬರ್ತಾಯಿದ್ರು. ಹಾಂ, ಏನು ಲಗೇಜ್ ಎಲ್ಲ ಹೇಳ್ತೀನಿ. ಏನು ಕೆಲ್ಸಕ್ಕೆ ಬಂದಿದ್ದೀನಿ ನೀನು? ಕೆಲಸಕ್ಕೆಲ್ಲ ಕರ್ಕೊಂಬಂದಿರೋದು ನಿಂಗೆ ಗೊತ್ತಾಯ್ತಿಲ್ಲ ಅಷ್ಟೇ. ಇವರು ನಮ್ಮ ಆಶಾ ಅಂತ, ನಮ್ಮ ಅದಕ್ಕೆ ಆಗಬೇಕು. ನಮ್ಮನ್ನ ಅಂತಾರೆ ಕೂಲಿ. ಮದುವೆ ಗಂಟು ಅಂತ ನಮ್ಗೇನು ಎಕ್ಸ್ಕ್ಯೂಸ್ ಇಲ್ಲ, ನಾವು ಕೂಲಿನೇ ಇಲ್ಲಿ. ಶಾಸ್ತ್ರದ ಹಿಂದಿನ ದಿನದ ಸಡಗರ ಸಂಭ್ರಮ ನಮ್ಮ ಮನೆಯದು. ಶಿವಕುಮಾರ್ ಅವರು ನಮ್ಮ ಕಾರ್ನ ಪಾರ್ಕ್ ಮಾಡಿ ಒಂದು ಸಣ್ಣ ಸಹಾಯ ಮಾಡಿದ್ದಾರೆ. ಸಹಾಯಕ್ಕೆ ಶ್ಲಾಘನೆ ಕೋರಬೇಕಾಗತ್ತೆ ನಾವು. ಇದು ನಮ್ಮನೆ ನಾಯಿ, ರಾಕಿ ಅಂತ ಇದ್ರ ಹೆಸರು. KGF ಬಂದಮೇಲೆ ಇಟ್ಟಿದ್ದು ರಾಕಿ. ನಾನು ಎಷ್ಟು ವರ್ಷ ಬಿಟ್ಟು ಬಂದರೂ ಮರೆಯಲ್ಲ ಕಣ ಇದು. ಬೇರೆಯವ್ರು ಬಂದರೆ ಬರುತ್ತೆ. ನಿಮ್ಮನ್ನ ಕ್ರಿಕೆಟ್ ಆಡೋಕೆ ಕರ್ಕೊಂಡಿದ್ದೀನಿ ಇಲ್ಲಿ. ನೀನು ಕೆಲಸ ಇಲ್ಲ ಮಗ ಈಗ. ಬಂದ್ಬಿಟ್ಟು ಹೆಂಗೈತೆ ಏನು, ನಾಳೆ ಹೆಂಗೆ ಮಾಡೋದು ಎಲ್ಲ ನೀವು ಪ್ಲ್ಯಾನ್ ಹಾಕ್ಬೇಕು. ಸಿವಿಲ್ ಇಂಜಿನಿಯರ್ಸ್ ಬರಬೇಕು. ಅದು ಶೌರ್ಯ, ನಮ್ಮ ಮಲೆನಾಡಲ್ಲ ಅಂದರೂ ಎಲ್ಲ ಬೆಳೆಸಿದ್ದೀವಿ ನೋಡು. ವಿಳ್ಯದೆಲ್ಲ ಕಿರಿಯಣ್ಣ ವಿಳ್ಯದೆಲ್ಲ ಬಿಡಿಸ್ತವ್ರೆ. ನೀವೇನು ಮಾಡ್ತಾ ಇದ್ದೀರಾ? ಏನು ಸಪೋರ್ಟ್ ಮಾಡ್ತಾಯಿಲ್ಲ, ಸುಮ್ಮನೆ ಹಿಡ್ಕೊಂಡಿದ್ದೀರಾ. ಬೀಗ ಹಿಡ್ಕೊಳ್ಳಿ. ಇದೇ ಕಣ ವಿಳ್ಯದೆಲೆ ಶಿವಕುಮಾರ್. ನೋಡ ಹಿಂಗಿರುತ್ತೆ ವಿಳ್ಯದೆಲೆ ಅಂದರೆ. ನಾವು ಬೆಳಿತೀವಿ ನಮ್ಮ ಪಾರ್ಕಲ್ಲಿ. ಯಾವ ಪಾರ್ಕಲ್ಲಿ? ಮನೆಯಿಂದ ಹಿತ್ಲಲ್ಲಿ. ನಿಮ್ಮ ಪಾರ್ಕು? ಮನೆಯಿಂದ ಹಿತ್ಲಲ್ಲಿ ನಾವು ತುಂಬ ಬೆಳಿತೀವಿ ಮಗ. ವಿಳ್ಯದೆಲೆ ತುಂಬ ಬೆಳಿತೀವಿ ನಾವು. ಇದೆ ನಿಮ್ಮ ಹತ್ರ? ಹೌದು. ಇನ್ನು ತುಂಬ ಹೇಳಿದ್ರೆ ಡಿಲೀಟೇ ಮಾಡ್ಬಿಡ್ತೀನಿ. ತುಂಬ ಬೆಳಿತೀವಿ. ಏಪ್ರಿಲ್ ಆದ್ಮೇಲೆ ಯಾವ ತಿಂಗಳು? ವಿಡಿಯೋ ಕ್ಲಾರಿಟಿ ಅಷ್ಟೊಂದು ಬರ್ತಾ ಇಲ್ಲ. ಮೈಸೂರು ವಿಳ್ಯದೆಲೆ ಬೆರೆತರೆ ಕೆಂಪು. ಫುಲ್ ಸೆಟ್ಟಿಂಗ್. ನೀವು ಹೇಳಿ ತಿಂಗ್ ಹೇಳ್ತೀರಾ? ನಂಗೆ ಪದಾಗಿದ್ದೇ ಇಲ್ಲ, ಬರಕ್ಕಿಲ್ಲ. ಮೈಸೂರು ವಿಳ್ಯದೆಲೆ ಇಲ್ಲೇ ಅದೇ. ಮೈಸೂರು ವಿಳ್ಯದೆಲೆ ಇಲ್ಲೇ ಅದೇ. ಮದುವೆ ಮನೆ, ಸಮಯ 5:40. ಇಲ್ಲಿ ಸಚಿನ್ ಅವರು ವಿಳ್ಯದೆಲೆ ಕುಯ್ತಿದ್ದಾರೆ. ನೋ ಎಕ್ಸ್ಕ್ಯೂಸ್ ಫಾರ್ ದ ಮದುವೆ ಗಂಡು. ನೋ ಎಕ್ಸ್ಕ್ಯೂಸ್. ನಾವು ಇಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಇಲ್ಲಿ ಆದ್ಯತೆ. ಇಲ್ಲಾಂದರೆ ವಾಪಸ್ ಹೋಗಪ್ಪ ನೀನು ಮೈಸೂರಿಗೆ ಅಂತಾರೆ. ಹಂಗೇನಿಲ್ಲ, ಏಣಿ ಅಷ್ಟು ಉದ್ದ ಇದ್ದಾನೆ ಅಂತ ನಾವು ಹಚ್ತಿರೋದು ಅಷ್ಟೇ. ನಾಳೆ ಡೆಕೋರೇಷನ್ಗೆ ಹೂವು ಪೋಣಿಸ್ತಿರೋ ಸಂದರ್ಭ. ನಮ್ಮ ಬಾಯ್ಸ್ ಎಲ್ಲ ಪಾಪ ತುಂಬ ಕಷ್ಟಪಟ್ಟು ಬೆವರಿಳಿಸಿ ಮಾರ್ಕೆಟಲ್ಲಿ ತಂದಿರೋ ಹೂವನ್ನ ಪೋಣಿಸ್ತಾ ಇದ್ದಾರೆ. ಬೆವ್ರು ಜಾಸ್ತಿ ಇಳಿತಾ ಇದೆ ನಮ್ಮ ಶಿವಕುಮಾರ್ ಅವ್ರಿಗೆ. ಪೋಣಿಸಿರೋ ಒಂದು ಅರ್ಧ ದಾರಕ್ಕೆ. ಇಲ್ಲಿ ಪಾಪ ಕಷ್ಟಪಟ್ಟು ಹೂ ಪೋಣಿಸ್ತವ್ರೆ. ನನ್ನ ಫ್ರೆಂಡ್ಸ್ನ ಕರ್ಕೊಂಬಂದಿದ್ದು ಸಾಕಾಯ್ತು. 500 ರೂಪಾಯಿ ಕೂಲಿ ದುಡ್ಡು ಉಳಿತು. ಸಮಯ ಬೆಳಗ್ಗೆ 6:30.
ಚಪ್ರ ಹಾಕಕ್ಕೆ ಹಳ್ಳ ತೋಡ್ತಾ ಇದ್ದಾರೆ ಸಿದ್ಧಾರ್ಥಣ್ಣ. ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹಿಡ್ಕೊಳ್ಳ ಬೇಗ ಇಲ್ಲ, ನೇರ ಇಲ್ಲ, ಒಂಚೂರು ಇಳಿಸ್ಬೇಕು, ಒಂದು ಸ್ವಲ್ಪ ಇಳಿಸ್ಬೇಕು. ಹಾಂ ಸಾಕು 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 ಕರೆಕ್ಟಿದೆ, ಸಾಕು ಸಾಕು ಕರೆಕ್ಟಿದೆ. ಇಲ್ಲಿ ಬೆಳಿಗ್ಗೆ 6:45ಗೆ ಚಪ್ರಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಚಪ್ರ ಹಾಕಿ ನಂತರ ಹಳದಿ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ. ಬೇರೆಯವರೆಲ್ಲ ರಂಗೋಲಿ ಕೆಲಸ ಈ ಕೆಲಸ ಮಾಡ್ತಾ ಇದ್ದಾರೆ. ವೈಶು ರಂಗೋಲಿ ಹಾಕ್ತಿದ್ದೀನಮ್ಮ. ಚೆನ್ನಾಗಿ ಹಾಕ್ಬೇಕು ರಂಗೋಲಿ. ನನ್ನ ಹೆಂಡತಿ ಬರೋ ತನಕ ಇರ್ಬೇಕು ರಂಗೋಲಿ ಇದು. ಭಾನುವಾರ ಇವನು ಪಾಪ ಕುರ್ತಾಗೆ ಪ್ಯಾಂಟ್ ತರದೆ ಮೈಸೂರಿಂದ ಒದ್ದಾಡ್ತಾವನಿಲ್ಲಿ. ಎಲ್ಲ ನಮ್ಮ ಒಬ್ಬ ಅವನೇ ಫ್ರೆಂಡು ಶೌರ್ಯ ಅಂತ, ನಾನು ಅವನು ಕೊಟ್ಟರೆ ಉದಯ್ ಕೊಟ್ಬಿಟ್ಟವನೆ. ಅವನು ಬರೋ ಸಂಜೆ. ಅಲ್ಲಿ ತನಕ ನೀನು ಕುರ್ತಾಗೆ ಪ್ಯಾಂಟ್ ಇಲ್ಲದೆ ನಿಂತ್ಕೋ. ಪುಷ್ಪತೆ ಎಲ್ಲ ನೋಡೋರ್ಗೆಲ್ಲ ಹೇಳ್ಕೊಳ್ಳಿ ಹೆಂಗೆ ಈ ಥರ ದೊಡ್ಡ ರಂಗೋಲಿ ಹಾಕೋದಂತ. ಹೌದಾ? ಇಷ್ಟು ಚೆನ್ನಾಗಿ ಬರಲ್ಲ ಅನ್ಸುತ್ತೆ. ಈಗಿನಂದ್ರಾಗಂತೂ ಯಾರಿಗೂ ಬರಲ್ಲ. ಕಷ್ಟಪಟ್ಟು ಚಪ್ರ ಎಣಿತವ್ರೆ, ನೀನು ವಾಯುವಿಹಾರ ಹೋಗೋಣ ಅಂತೀಯಲ್ಲ. ಶಿವಕುಮಾರ್ ತಗೋಬ ಪಾಪ ನಮ್ಮ ಚಪ್ರಕ್ಕೆ ಗರಿ ತಂದು ಕೊಡ್ತಾರೆ ನಮ್ಮ ಶಿವಕುಮಾರ್ ಅವರು. ಚಪ್ರಶಾಸ್ತ್ರಕ್ಕೆ ಗರಿ ಎಣಿತಿದೆ. ಮದುಮಗ ಇನ್ನೂ ಸ್ನಾನ ಮಾಡಿಲ್ಲ, ಈಗ ತಾನೇ ಎದ್ದಿದ್ದೀವಿ, ಹಲ್ಲು ಉಜ್ಜಿಲ್ಲ, ಆಗ್ಲೇ ಚಪ್ರಕ್ಕೆಲ್ಲ ರೆಡಿ ಆಯ್ತು. ಗಮನಿಸ್ತಾ ಇದೀವಿ ಅಷ್ಟೇ. ಶಿವಕುಮಾರ್ ಅವರು ಫುಲ್ ಗೈಡೆನ್ಸ್. ಫುಲ್ ಆಕ್ಟಿಂಗ್. ಇಲ್ಲಿ ಹೆಲ್ಪ್ ಮಾಡ್ತೀನಿ, ಅದಕ್ಕೆ ಶಾಸ್ತ್ರಕ್ಕೆ ಏನ್ಬಿಟ್ಟು ಇಲ್ಲಿ ಬಂದು ಕೆಲಸ ಮಾಡ್ತಾ ಇದೆಯಲ್ಲೋ. ಬಹಳ ದುಃಖ ಇದೆ, ತುಂಬಾ ದುಃಖ ಇದೆ. ನಾನು ಅಲ್ಲಿ ಚಪ್ರ ಆಗ್ತಾ ಇದ್ರೆ ನೀನು ಇಲ್ಲಿ ಕೆಲಸ ಮಾಡ್ತಾ ಇದೆಯಲ್ಲೋ. ವಿಷಕಂಠನಾಗಿ ನಾನೇ ವಿಷವನ್ನು ನಂಬ್ತಾ ಇದ್ದೀನಿ. ತುಂಬಾ ನೋವಿದೆ, ತುಂಬಾ ನೋವಿದೆ ನಮ್ಗೆ. ಬೆಳಗ್ಗೆ 6 ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದೀನಿ. ಬೇಗ ತಿಂಡಿ ಕೊಡ್ತಿದ್ರೆ ಸರಿ. ತಿಂಡಿ ರೆಡಿ ಮಾಡ್ತಾರಲ್ಲ ಅಲ್ಲಿ ನೋಡಲ್ಲಿ, ದೊಡ್ಡ ಬಕೆಟ್ ರೆಡಿ ಮಾಡ್ತಾರಲ್ಲ ನಿನಗೆ ಅಂತ. ಬೇಗ ಮಾಡ್ತಾ ನಿಂತ್ಕೊಂಡು ಮದುವೆ ಗಂಡು ಅಷ್ಟು ನೀನೇ ತಿನ್ಕೊಬಿಡು. ಚಪ್ರ ಎಲ್ಲ ಆದ್ಮೇಲೆ ಬಂದ್ಬಿಟ್ಟಿಲ್ಲೇ ಆಕ್ಟಿಂಗ್ ಮಾಡ್ತಿರೋದು, ಕೆಲಸ ಮಾಡಿರೋ ಥರ. ಏನ್ ಆಕ್ಟಿಂಗ್ ಮಾಡ್ತೀಯಣ? ಚಪ್ರ ಹಾಕ್ತವ್ರು ಇವರು, ಬಂದ್ಬಿಟ್ಟಿದ್ ಫೈನಲ್ ಆಕ್ಟಿಂಗ್ ಮಾಡ್ತಾ ಇರೋದು ಇವರು. ತಟ್ಟೆ ತುಂಬೋ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ಹೇಳಿ ಮಾವ, ಏನ್ ಮಾಡ್ತಿದ್ದೀರಿ ಅಂತ? ಬಜ್ಜಿ ಹಾಕ್ತವ್ರೆ ನೋಡಿ. ಬೆಳಗಿನ ತಿಂಡಿಗೆ ಇವರು ಬಜ್ಜಿ ಹಾಕ್ತಾ ಇದ್ದಾರೆ. ಹಳದಿ ಶಾಸ್ತ್ರಕ್ಕೆ ಡೆಕೋರೇಷನ್ ನಡೀತಾ ಇದೆ. ಊರಿನ ಜನ, ಹೆಂಗಸರು ಎಲ್ಲರೂ ಬಂದಾಗಲೇ ಕೂತ್ಕೊಂಡಿದ್ದಾರೆ. ನಮ್ಮ ಮದುಮಗ ನೋಡಿ ಫುಲ್ ರೆಡಿ. ಶಾಸ್ತ್ರಕ್ಕೆ ಎಲ್ಲ ಮುತ್ತೈದೆಯರು ರೆಡಿಯಾಗಿ ನಿಂತಿದ್ದಾರೆ. ಸಚಿನ್ ಅವ್ರು ಅದಕ್ಕೆ ಬಂದರು. ದೀಪ ಹಚ್ಚಿ ಅರ್ಶಿನ ಶಾಸ್ತ್ರನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಸಂಭ್ರಮ ಮನೆ ಮಾಡಿದೆ. ನೋಡಿ, ಇಲ್ಲಿ ಅರ್ಶಿನ ಶಾಸ್ತ್ರ ನಡೀತಾ ಇದ್ರೆ ಇಲ್ಲೊಬ್ಬ ಬಂದು ಕಂಪ್ಯೂಟರ್ ಇಟ್ಕ ಕೂತವನೆ. ನಿಮ್ಮ ಅನಿಸಿಕೆ ನೀವು ಹೇಳಿ. ಮಗನ ಮದುವೆ ಆಯ್ತದೆ, ಒಳ್ಳೆ ಖುಷಿ, ಮಗನ ಮದುವೆ ಚೆನ್ನಾಗಿ ಅದ್ದೂರಿ ಆಗಲಿ, ಅದೇ ನಮ್ಮ ಆಸೆ. ಓಕೆ.
ಎಲ್ಲ ಕೈಗೆ ಮಾಡಿ ಈಗ ರೆಡಿ ರೆಡಿ 3, 2, 1 ಸ್ಟಾರ್ಟ್. ಜಾಸ್ತಿ ಇದು ಸ್ವಲ್ಪ ಡೌನ್ ಮಾಡಿ ಇನ್ನ. ಹೋಯ್ ಉಯ್ರಿ ಒಂದೇ ಸಲ. ಆಲ್ ದ ಬೆಸ್ಟ್. ರೆಡಿ 3, 2, 1 ಸ್ಟಾರ್ಟ್. ಸ್ಪೀಡ್ ಬರಬೇಕು, ಸ್ಪೀಡ್ ಬರಬೇಕು. ಹಳದಿ ಆದಮೇಲೆ ಸ್ನಾನ ಮಾಡಿಕೊಂಡು ಅಷ್ಟಾಗಿ ತಿಂಡಿ ಮಾಡಕ್ಕೆ ಬಂದಿದ್ದೀನಿ. ನಮ್ಮ ಉಮೇಶ್ ಅಣ್ಣ ತಿಂಡಿ ಬಡಿಸ್ತವ್ರೆ. ಎಲ್ಲ ಫುಲ್ ಓಡಾಡ್ತವ್ರೆ, ಫುಲ್ ವೆಡ್ಡಿಂಗ್ ವೈಬ್ಸ್. ಇಲ್ಲ ಇಲ್ಲ, ನಾನು ಹಾಕ್ಸ್ಕೊತೀನಿ. ಹಾಂ ಸ್ವಲ್ಪ ಹಳದಿ ಶಾಸ್ತ್ರದ ಮುಕ್ತಾಯ ಹಂತ ಬಂದಿದೆ. ಹಾ ಹೇಳಿ. ಸೊ ಹಳದಿ ಮುಗ್ದಿದೆ ಇವತ್ತಿಗೆ. ನನ್ನ ಮಗ ಲೇಟಾಗಿ ಬಂದವನೆ. ಇವ್ರಿಗೆಲ್ಲ ಕೆಲಸ ಇಲ್ಲ 3 ಜನಕ್ಕೆ. ನಮಗೆ ಕೆಲಸ ಇದೆ, ಕಾರ್ಯ ಇದೆ. ಕೆಲಸ ಎಲ್ಲ ಈಗ ಹಳದಿ ಎಲ್ಲ ಮುಗೀತು, ಫುಲ್ ಚೆನ್ನಾಗಾಯ್ತು, ಹ್ಯಾಪಿ. ಬಟ್ ಒಂದು ಥಿಂಗ್ ಅಂದರೆ ಗಗನ ಅಲ್ಲಿ ನಾನಿಲ್ಲಿ ತುಂಬ ಮಿಸ್ ಮಾಡ್ಕೊಂಡೆ. ಒಟ್ಟಿಗೆ ಮಾಡ್ಕೊಳಕ್ಕಾಗಿಲ್ಲ ನಾವು. ಅಂತೇನಂದರೆ ಗಗನ ಜೊತೆ ಒಟ್ಟಿಗೆ ನಾವು ಹಳದಿ ಮಾಡ್ಕೊಳಕ್ಕಾಗಿಲ್ಲ. ಒಟ್ಟಿಗೆ ಮಾಡ್ಕೋಬೋಯ್ತು, ಬಟ್ ಅನ್ಫಾರ್ಚುನೇಟ್ಲಿ ಮಾಡ್ಕೊಳಕ್ಕಾಗಿಲ್ಲ. ನಾಳೆ ಗಗನ ಹಳದಿ ಇದೆ, ಇವತ್ತು ನಂದು ಆಗಿದೆ. ಸೊ ನಾವು ಹೋಯ್ತೀವಿ, ಇವ್ನು ಬರಲ್ಲ. ಇನ್ನೇನಾದರೂ ಸ್ಯಾಟರ್ಡೆ ಚೌಟ್ರಿ ಸಿಗೋಣ.